ಹಾಯ್ ಎವ್ರಿವನ್, ಇವತ್ತು ನಾವು ಆಪರೇಷನ್ ಪವನ್ ಬಗ್ಗೆ ನೋಡೋಣ. ಆಪರೇಷನ್ ಪವನ್ ಎಂಬುದು 1987ರಲ್ಲಿ ಶ್ರೀಲಂಕಾದಲ್ಲಿ ಭಾರತ ಶಾಂತಿ ಸೈನ್ಯ ಅಂದರೆ IPKF ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಈ ಕಾರ್ಯಾಚರಣೆಯ ಉದ್ದೇಶ ಜಾಫ್ನಾ ಪರ್ಯಾಯ ದ್ವೀಪದಲ್ಲಿ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ನಿಂದ ನಿಯಂತ್ರಣವನ್ನು ಪಡೆಯುವುದು ಮತ್ತು ಇಂಡೋ ಶ್ರೀಲಂಕಾ ಒಪ್ಪಂದವನ್ನು ಜಾರಿಗೊಳಿಸುವುದಾಗಿತ್ತು. ಆಪರೇಷನ್ ಪವನ್ ಅಕ್ಟೋಬರ್ 11, 1987ರಂದು ಪ್ರಾರಂಭವಾಯಿತು ಮತ್ತು 3 ವಾರಗಳ ಕಾಲ ನಡೆಯಿತು. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಶಾಂತಿ ಸೈನ್ಯವು ಜಾಫ್ನಾ ಮತ್ತು ಇತರ ಪ್ರಮುಖ ನಗರಗಳನ್ನು LTTE ನಿಂದ ವಶಪಡಿಸಿಕೊಂಡಿತು. ಯಾಕೆಂದರೆ ಇದರಲ್ಲಿ 1171 ಸೈನಿಕರು ಶಹೀದರಾಗ್ತಾರೆ ಮತ್ತು 3500ಕ್ಕಿಂತ ಹೆಚ್ಚು ಸೈನಿಕರು ಗಾಯಗೊಳ್ತಾರೆ. ಹಾಗಾಗಿ ಆಪರೇಷನ್ ಪವನ್ ಭಾರತೀಯ ಸೈನ್ಯದ ಇತರ ಕಾರ್ಯಾಚರಣೆಗಿಂತ ಭಿನ್ನವಾಗಿತ್ತು, ಏಕೆಂದರೆ ಇದು ಗುರಿಲ್ಲಾ ಯುದ್ಧ ಮತ್ತು ನಗರ ಯುದ್ಧವನ್ನು ಒಳಗೊಂಡಿತ್ತು. ಅಂದರೆ LTTEಯು ಭಾರತೀಯ ಸೈನ್ಯದ ವಿರುದ್ಧ ಹೋರಾಡಲು ಗುರಿಲ್ಲಾ ತಂತ್ರಗಳನ್ನು ಬಳಸಿತು ಮತ್ತು ಇದು ಭಾರತೀಯ ಸೈನ್ಯಕ್ಕೆ ಗಮನಾರ್ಹ ಸವಾಲುಗಳನ್ನು ಒಡ್ಡಿತು. ಆಪರೇಷನ್ ಪವನ್ನ ಅತ್ಯಂತ ಗಮನಾರ್ಹ ಹುತಾತ್ಮರಲ್ಲಿ ಒಬ್ಬರು ಪರಮವೀರ ಚಕ್ರ ಪುರಸ್ಕೃತ ಮೇಜರ್ ರಾಮಸ್ವಾಮಿ ಪರಮೇಶ್ವರನ್. ಅವರು 1987ರ ನವೆಂಬರ್ 25ರಂದು ಕೊಲ್ಲಲ್ಪಟ್ಟರು. ಆಪರೇಷನ್ ಪವನ್ 1990ರ ಮಾರ್ಚ್ 24ರಂದು IPKF ಹಿಂತೆಗೆದುಕೊಳ್ಳುವಿಕೆಯೊಂದಿಗೆ ಔಪಚಾರಿಕವಾಗಿ ಕೊನೆಗೊಳ್ಳುತ್ತದೆ. ಶ್ರೀಲಂಕಾ IPKF ಪಾತ್ರವನ್ನು ಗುರುತಿಸಿ ಸ್ಮಾರಕವನ್ನು ನಿರ್ಮಿಸಿದರು. ದಶಕಗಳಿಂದ ಮಾಜಿ ಸೈನಿಕರು ಮತ್ತು ಕುಟುಂಬಗಳು ಔಪಚಾರಿಕ ಮನ್ನಣೆಯನ್ನು ಬಯಸುತ್ತಿದ್ದರು. 2025ರಲ್ಲಿ ಸೇನೆಯು ಅಂತಿಮವಾಗಿ ಅವರ ದೀರ್ಘಕಾಲದಿಂದ ಕಡೆಗಣಿಸಲ್ಪಟ್ಟ ತ್ಯಾಗವನ್ನು ಒಪ್ಪಿಕೊಂಡಿತು. ಈ ಆಪರೇಷನ್ ಪವನ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸ್ಗೆ ರಿಲೆವೆಂಟ್ ಆದಂಥ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ, ಯಾವ ಭಾರತೀಯ ಪ್ರಧಾನಮಂತ್ರಿಯ ಅವಧಿಯಲ್ಲಿ ಆಪರೇಷನ್ ಪವನ್ ಅನ್ನು ಪ್ರಾರಂಭಿಸಲಾಯಿತು? ಇದಕ್ಕೆ ಆನ್ಸರ್ ಎಂದರೆ ರಾಜೀವ್ ಗಾಂಧಿಯ ಒಂದು ಪ್ರಧಾನಮಂತ್ರಿಯಾಗಿದ್ದರು ಆ ಸಮಯದಲ್ಲಿ. ಅವರ ಒಂದು ಅವಧಿಯಲ್ಲಿ ಈ ಆಪರೇಷನ್ ನಡೆಯಲಾಗಿತ್ತು, ಆಪರೇಷನ್ ಪವನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದರೆ, ಆಪರೇಷನ್ ಪವನ್ನ ಪ್ರಾಥಮಿಕ ಉದ್ದೇಶವೇನು? ಪ್ರಾಥಮಿಕ ಉದ್ದೇಶ ಏನಂದರೆ ಇದರದು ತಮಿಳು ಉಗ್ರಗಾಮಿ ಗುಂಪುಗಳನ್ನು ನಿಶ್ಶಸ್ತ್ರಗೊಳಿಸಿ ಶಾಂತಿಯನ್ನು ಪುನಃಸ್ಥಾಪಿಸೋದೇ ಇದರ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಓಕೆ, ಇಷ್ಟು ಇದರ ಆಪರೇಷನ್ ಪವನ್ ಬಗ್ಗೆ ನೋಡಿದ್ವಿ. ಹಾಗಾದರೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಮತ್ತೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ಟೇಕ್ ಕೇರ್, ದೆನ್ ಬಾಯ್.